ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ಮ್ಯಾಕ್ಸ್ ಕನ್ನಡ. ನಾನು ಅಶ್ವಿನಿ ಭಟ್. ಸದನದಲ್ಲಿ ವಿರೋಧ ಪಕ್ಷದ ಪ್ರತಿಭಟನೆ ಮತ್ತು ಕೆಪಿಎಸ್ಸಿ ಹಗರಣದ ಆರೋಪಗಳ ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರತಿಭಟನೆ ಮಾಡೋದಾದ್ರೆ ಸದನದ ನಿಯಮಾವಳಿಗಳ ಪ್ರಕಾರ ನಡೆದುಕೊಳ್ಬೇಕು, ಇಲ್ಲವೇ ಸರ್ಕಾರದೊಂದಿಗೆ ಚರ್ಚೆ ನಡೆಸಬೇಕು ಎಂದು ಸಭಾಧ್ಯಕ್ಷರು ಸೂಚಿಸಿದ್ದಾರೆ. ಇದೇ ವೇಳೆ ವಿರೋಧ ಪಕ್ಷವು ಚರ್ಚೆಯಿಂದ ಹಿಂದೆ ಸರಿದು ಕೇವಲ ಕಾಲಹರಣ ಮಾಡುತ್ತಿದೆ ಎಂದು ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ. ರಾಮನಗರದಲ್ಲಿ ನಕಲಿ ಔಷಧಿ ಸಿಕ್ಕಿದೆ. ಈಗಾಗಲೇ ಯುಟಿ ಖಾದರ್ ಅವರು ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನ ನೀಡಿದ್ದಾರೆ. ಈಗಾಗಲೇ ನಾವು ಅವರು ಕೂಡ ಚರ್ಚೆ ಮಾಡಿದ್ದೇವೆ. ಮುಖ್ಯಮಂತ್ರಿಗಳ ಅನುಮತಿ ಮೇರೆಗೆ ಜಂಟಿಯಾಗಿ ಒಂದು SIT ರಚನೆ ಮಾಡಬೇಕು ಅಂತ ನಾವು ಮತ್ತೆ ಯುಟಿ ಖಾದರ್ ಅವರು ಮಾತನಾಡ್ಕೊಂಡಿದ್ದೇವೆ. ಅದನ್ನ ಇವತ್ತಿಲ್ಲ ನಾಳೆ ಅಷ್ಟೊಂದು ನಾವು ರಚನೆ ಮಾಡ್ತೀವಿ. ಬೋತ್ ಹೆಲ್ತ್ ಡಿಪಾರ್ಟ್ಮೆಂಟ್ ಮತ್ತೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸೀನಿಯರ್ ಆಫೀಸರ್ಸ್ ಅನ್ನ ಹಾಕಿ ಈ ಔಷಧಿಗಳು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತದೆ, ಲೇಬಲಿಂಗ್ ಎಲ್ಲಾಗ್ತದೆ, ಮತ್ತೆ ಇದನ್ನ ಯಾರು ಪ್ರೊಕ್ಯೂರ್ ಮಾಡ್ತಾರೆ, ಪ್ರೊಕ್ಯೂರ್ ಮಾಡ್ಬಿಟ್ಟು ಯಾವ ಹಾಸ್ಪಿಟಲ್ಗಳಿಗಿರ್ಬೋದು, ಬೇರೆ ಫಾರ್ಮಸಿಗಳಿಗಿರ್ಬೋದು ಮಾರಾಟ ಮಾಡ್ತಾರೆ, ಮತ್ತೆ ಯಾರ ಈ ಹಾಸ್ಪಿಟಲ್ ಅಲ್ಲಿ ಯಾವ ಪೇಷಂಟ್ಗಳಿಗೆಲ್ಲ ಕೊಟ್ಟಿದ್ದಾರೆ ಇದೆಲ್ಲ ಗೊತ್ತಾಗ್ಬೇಕಲ್ಲ. ಆದ್ರಿಂದ ಗೋಯಿಂಗ್ ಟು ಫಾರ್ಮ್ SIT ಈವ್ನಿಂಗ್ ನಾಳೆ ಅಷ್ಟು ನೋಡಿ ನಾನು ಕೋರ್ಟ್ ಅವ್ರ ಆದೇಶದಲ್ಲಿ ಕಮೆಂಟ್ ಮಾಡಕ್ ಹೋಗಲ್ಲ. ಅವ್ರೇನ್ ಹೇಳಿದ್ದಾರೆ, ಕ್ಯಾಬಿನೆಟಿನ ಅಡ್ವೈಸ್ ತಗೋಬೇಕಾಗಿತ್ತು, ಸಲಹೆ ತಗೋಬೇಕಾಗಿತ್ತು, ಅದು ತಗೊಂಡಿಲ್ಲ, 1 ವಾರ ಕೊಡ್ತಾ ಇದೀವಿ ನೋಡಿ ಅಂತ ಹೇಳಿದ್ದಾರೆ. ಕ್ಯಾಬಿನೆಟ್ ಬರಲಿ ಸರ್. ಆಮೇಲೆ SIR ಮುಗಿದಿದೆ ಸರ್, ಸುಮಾರು 45% ವೋಟರ್ಸ್ ಎಲ್ಲ ಡಿಲೀಟ್ ಮಾಡಿದಾರಲ್ಲ. ಈಗ ನಾನ್ ಇವಾಗಿಂದ ಅಲ್ಲ ಸರ್, ಅವತ್ತಿಂದಾನು ಹೇಳ್ತಾ ಇದೀವಲ್ಲ, ಎಲೆಕ್ಷನ್ ಕಮಿಷನ್ ಅವರು ಮತ್ತೆ ಚೀಫ್ ಎಲೆಕ್ಷನ್ ಕಮಿಷನ್ ಅವರು ಬಿಜೆಪಿ ಮತ್ತೆ RSS ಕೈಗೊಂಬೆ ಆಗಿದ್ದಾರೆ. ಅವರಿಗೆ ಜುಡಿಷಿಯಲ್ ಇಮ್ಯುನಿಟಿ ಇರೋದ್ರಿಂದ ಮನ್ಸಿಗೆ ಬಂದಂಗೆ ಮಾಡ್ತಾ ಇದ್ದಾರೆ. 1,10,00,000 ಜನವನ್ನ ಇವತ್ತು ಕೈ ಬಿಟ್ಟಿದ್ದಾರೆ. ಲಾಜಿಕಲ್ ಡಿಸ್ಕ್ರಿಪೆನ್ಸೀಸ್ ಅಂತ ಏನು ಅಂತ RTI ನಲ್ಲಿ ಕೇಳಿದ್ರೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಏನಿದೆ ಅಂತ ಅವರಿಗೆ ಗೊತ್ತಿಲ್ಲ ಅಂತ ಉತ್ತರ ಕೂಡ ಕೊಟ್ಟಿದ್ದಾರೆ. ಇದು ಇವಾಗಿಂದ ಅಲ್ಲ, ಅವತ್ತಿಂದನೂ ಹೇಳ್ತಾ ಇದೀವಲ್ಲ, ಕ್ಯಾಬಿನೆಟ್ ನಲ್ಲಿ ಕೆಲವು ನಿರ್ಣಯಗಳಾಗಿತ್ತು, ಅದಕ್ಕನ ಉತ್ತರ ಕೊಡಿಯಪ್ಪ ಅಂದ್ರೆ ಅದಕ್ಕೂ ಕೂಡ ಕೊಡ್ಲಿಕ್ಕೆ ಎಲೆಕ್ಷನ್ ಕಮಿಷನ್ ತಯಾರಿಲ್ಲ. ಅವರಿಗೆ ಜುಡಿಷಿಯಲ್ ಇಮ್ಯುನಿಟಿ ಸಿಕ್ಕಾಗಿಂದ ಅಂತೂ ಅವರು ಸರ್ವಾಧಿಕಾರಿಗಿಂತ ಹೆಚ್ಚಿನ ವರ್ತನೆ ಮಾಡ್ತಾ ಇದ್ದಾರೆ. ಇಷ್ಟು ದುರಂಕಾರ ಸರಿ ಇಲ್ಲ. ನಂದಲ್ಲಿ ನನ್ನ ಫೇವ್ರೇಟ್ ಅಲ್ಲ ಅಪ್ಪ, 52,000 2 ನನ್ನ ತಾಲೂಕು ಡಬಲ್ ದೆನ್ ಎನಿ ಅದರ್ ಕಾನ್ಸ್ಟಿಟ್ಯೂನ್ಸಿ ಇನ್ ಕಲಬುರ್ಗಿ. ನನ್ನ ಎಲ್ಲರದು ಫೇವ್ರೇಟ್ ಇದೀನಲ್ಲ ಇವ್ರೆ ಗೋವಿಂದ್ರೆ, ಅದಕ್ಕೆ ಆಸ್ ಆಲ್ವೇಸ್ ಥ್ಯಾಂಕ್ ಯು.